ರೇತೋ ಧಾತುರು ವಟಕಣಿಕ ಘೃತಧೂಮಾಧಿವಾಸನಂ ಜಾತಿಸ್ಮೃತಿರೇಸ್ಕಾಂತಃ ಸೂರ್ಯಕಾಂತೋಂಬ ಭಕ್ಷಣಂ. ಇದು ಮೋಕ್ಷ ಧರ್ಮ ವಚನ. ಅದರಿಂದ ಆಚಾರ್ಯ ಈ ಮಾತುಗಳಿಂದ ಏನು ಹೇಳ್ತಿದ್ದಾರೆ ಅಂದರೆ, ನಾಸ್ತಿಕ್ಯವಾದೋ ಯುಜ್ಯತೆ. ನಾಸ್ತಿಕ್ಯವನ್ನು ಅವಲಂಬಿಸಿ, ನಾಸ್ತಿಕ ಮತವನ್ನು ಅವಲಂಬಿಸಿ ಕೆಲವರು ವಾದ ಮಾಡೋದಿದೆ. ವಾದ ಅಂದರೆ ಇನ್ನೊಬ್ಬರ ಜೊತೆ ವಾದ ಮಾಡೋದು ಅಂತ ಏನು ಅರ್ಥ ಅಲ್ಲ. ವಾದ ಅಂದರೆ ಒಂದು ಅನಿಸಿಕೆ, ನಾಸ್ತಿಕ್ಯ ಥಿಯರಿಯನ್ನು, ಒಂದು ಕಾನ್ಸೆಪ್ಟನ್ನು ತಮಗೆ ತಾವೇ ತೀರ್ಮಾನ ಮಾಡಿಕೊಂಡಿರ್ತಾರೆ. ಆದರೆ ಅದು ಯಾವುದು ಕೂಡ ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೆ ಆ ಮೋಕ್ಷ ಧರ್ಮದ ಮಾತುಗಳೇನಿದೆ, ಆ ಮೋಕ್ಷ ಧರ್ಮದಲ್ಲಿ ಬಂದಿರುವಂತಹ ಮಾತುಗಳನ್ನು ಇನ್ನು ಮುಂದೆ ನಾವೀಗ ಗಮನಿಸಬೇಕು. ಆ ಮೋಕ್ಷ ಧರ್ಮ ಸಂಬಂಧಪಟ್ಟಂತೆ ಮಾತುಗಳನ್ನು ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ, ಹಾಗೆ ತತ್ವ ಪ್ರಕಾಶಿಕ, ಇದಕ್ಕೆಲ್ಲದಕ್ಕೂ ಅನುಗುಣವಾಗಿ ನಾವು ನೋಡಬೇಕು. ಅಲ್ಲಿ ಸ್ವಲ್ಪ ಭಾಗ ದೇತೋ ಧಾತುರು ವಟಕಣಿಕ ಇತ್ಯಾದಿಗಳನ್ನು, ಕೆಲವು ವಿಷಯಗಳನ್ನು ನಾವೀಗಾಗಲೇ ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಗನುಸಾರವಾಗಿ ನೋಡಿದ್ದೀವಿ. ಎಲ್ಲದರಲ್ಲೂ ಹೆಚ್ಚು ಸ್ಪಷ್ಟವಾಗಿರೋದು ಭಾಷ್ಯ ದೀಪಿಕಾದಲ್ಲಿ ಇದೆ. ಅದನ್ನು ಅವರು ತುಂಬ ಸರಿಯಾಗಿ ವಿವರಿಸಿದ್ದಾರೆ. ರೇತೋ ಧಾತುರು ವಟಕಣಿಕ, ನೀವು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ಯಾರಾದ್ರು ನೋಡ್ತಾ ಇದ್ರೆ ಅದರಲ್ಲಿ ಆ ರೇತೋ ಧಾತುರು ವಟಕಣಿಕ ಘೃತ ಧೂಮಾದಿವಾಸನಂ ಅಂತಿದು ಇದೇ ಶಾಸ್ತ್ರವಿನಿತ್ವಾಧಿಕರಣಕ್ಕೆ ಸಂಬಂಧಪಟ್ಟದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಆ ಸತ್ತರ್ಕ ದೀಪಾವಳಿಯನ್ನು ಹಿಂದೆ ಮುದ್ರಿಸಿಬಿಟ್ಟಿದ್ದಾರೆ. ಸ್ವಲ್ಪ ಆ ಥರ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಅದನ್ನು ಮತ್ತೊಂದು ಸರಿ ನಾವು ತಿಳ್ಕೊಳ್ಬೇಕು. ಅಸ್ಯ ಅರ್ಥ ಕಸ್ಯಚಿದೇವ ರೇತಸಃ. ನಾನೀಗ ಸತ್ತರ್ಕ ದೀಪಾವಳಿ ಓದ್ತಾ ಇದ್ದೀನಿ, ಹಿಂದೆ ಅದನ್ನು ಓದಿದ್ದೀವಿ, ಆದರೂ ಕೂಡ ಮತ್ತೊಂದೆರಡು ಬಾರಿ ಅದನ್ನು ನೋಡೋದು ಒಳ್ಳೆಯದು. ಕಸ್ಯಚಿದೇವ ರೇತಸಃ ಶರೀರ ವಿಶೇಷ ಪರಿಣಾಮ ಅನ್ಯಥಾನುಪಪತ್ಯ. ಅನೇಕ ಜನ ಸ್ತ್ರೀ ಪುರುಷರಿಗೆ ಮದುವೆ ಆಗ್ತದೆ, ಅವರಲ್ಲಿ ಸಮಾಗಮವೂ ಕೂಡ ಆಗ್ತದೆ. ಆದರೆ ಅಲ್ಲಿ ಎಲ್ಲ ಪುರುಷರ ರೇತಸ್ಸು ಕೂಡ ಸಂತಾನವಾಗಿ ಪರಿಣಮಿಸೋದಿಲ್ಲ. ಕೆಲವು ಕಡೆ ಮಾತ್ರ ಆಗ್ತದೆ, ಕೆಲವು ದೇಶಗಳಲ್ಲಿ, ಕೆಲವು ಕಾಲಗಳಲ್ಲಿ, ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಇದು ನಡೀತದೆ. ಇದು ಬೇರೆ ಕಡೆ ನಡೆಯೋದಿಲ್ಲ. ಇದು ಹೇಗೆ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇದನ್ನ ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಭಾಷ್ಯ ದೀಪಿಕಾ ನೋಡೋ ಬದಲು ಇದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಲೇ ಭಾಷ್ಯ ದೀಪಿಕಾ ನೋಡಿದರೆ ಚೆನ್ನಾಗಿರ್ತದೆ ಅಂತ ಕಾಣಿಸ್ತು. ಅದರಿಂದ ಸತ್ತರ್ಕ ದೀಪಾವಳಿ ಜೊತೆಗೆ ಭಾಷ್ಯ ದೀಪಿಕಾನು ಕೂಡ ಹಾಗೆ ಹೇಳ್ತಾ ಹೋಗ್ತೇನೆ, ನೀವು ಅದನ್ನು ನೋಡಿ. ನಾನು ಅತೀಂದ್ರಿಯ ಅರ್ಥ ಅಭಾವೇನ, ಭಾಷ್ಯ ದೀಪಿಕಾದ ಮಾತದು. ಅತೀಂದ್ರಿಯವಾದ ಸಂಗತಿಗಳೇ ಇಲ್ಲ. ಆದ್ದರಿಂದ ಪ್ರತ್ಯಕ್ಷವಾದ ವಸ್ತುಗಳಿಗಿಂತ, ಪ್ರತ್ಯಕ್ಷ ಪ್ರಮಾಣಕ್ಕಿಂತ ಇತರ ಪ್ರಮಾಣಗಳು ಪ್ರಮಾಣವೂ ಅಲ್ಲ. ಆದ್ದರಿಂದ ಶಾಸ್ತ್ರದ ಮೂಲಕ ಹೇಗೆ ನಾವು ವಿಷಯಗಳನ್ನು ನಂಬೋದು ಅಂತ. ಈಗ ನಾಸ್ತಿಕ್ಯವಾದ ಯುಜ್ಯತೆ ಅಂತಿದೆಯಲ್ಲ, ಈ ನಾಸ್ತಿಕ್ಯವಾದಕ್ಕೆ ಸಂಬಂಧಪಟ್ಟಂತೆ ನಮಗೊಂದು ವಿಷಯ ಗೊತ್ತಿರಬೇಕು. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರು ಪ್ರಮಾಣಗಳನ್ನು ನಾವು ಹೇಳ್ತೀವಲ್ಲ, ಕೇವಲ ಪ್ರತ್ಯಕ್ಷವನ್ನು ನಂಬುವಂತಹ, ಅನುಮಾನ ಮತ್ತು ಆಗಮಗಳಿಗೆ ಪ್ರಾಮಾಣ್ಯವನ್ನೇ ಒಪ್ಪದೇ ಇರುವಂತಹ ನಾಸ್ತಿಕರ ಕುರಿತಾಗಿ ಚರ್ಚೆ ಇಲ್ಲಿ ಮತ್ತು ಬೇರೆ ಕಡೆ ನಡೆದಿರ್ತದೆ. ಆದರೆ ನಮಗೆ ಆಶ್ಚರ್ಯ ಏನಾಗ್ತದೆ ಮತ್ತು ನಾವೆಲ್ಲಿ ಗಮನಿಸಿರ್ತೀವಿ ಅಂದರೆ, ಎಲ್ಲ ನಾಸ್ತಿಕರಾದವರು ಅನುಮಾನವನ್ನು ಪ್ರಮಾಣ ಅಲ್ಲ ಅಂತ ಎಲ್ಲಿ ಹೇಳಿದ್ದಾರೆ? ಅನೇಕ ಜನ ನಾಸ್ತಿಕರಾದವರು, ಅವರು ವಿಜ್ಞಾನವನ್ನು ಓದಿದವರು ಇರ್ಬೋದು, ಸ್ವಯಂ ವಿಜ್ಞಾನಿಗಳಿರ್ಬೋದು, ಪ್ರತ್ಯಕ್ಷ ಮತ್ತು ಅನುಮಾನ ಎರಡನ್ನೂ ಪ್ರಮಾಣ ಅಂತ ಒಪ್ಪಿರ್ತಾರೆ, ಆಗಮವನ್ನು ಪ್ರಮಾಣ ಅಂತ ಒಪ್ಪಿರೋದಿಲ್ಲ. ಆದ್ದರಿಂದ ನಾಸ್ತಿಕರು ಅಂತಂದರೆ ಇಲ್ಲಿ ಇಂಥ ಸಂದರ್ಭಗಳಲ್ಲಿ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ಪಿರುವ ನಾಸ್ತಿಕರನ್ನು ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಮತ್ತೆ ಇನ್ನೊಂದು, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರು ಪ್ರಮಾಣಗಳೇನಿವೆ. ಪ್ರತ್ಯಕ್ಷ ಅಂದರೆ ನಾವು ಕಣ್ಣಾರೆ ಇಂದ್ರಿಯಗಳಿಂದ ಗಮನಿಸುವುದು, ಅನುಮಾನ ಅಂದರೆ ಇನ್ಫರೆನ್ಸ್, ಅನುಮಾನ ಅಂತ ಅರ್ಥ, ಶಾಸ್ತ್ರ ಅಂದರೆ ಟೆಸ್ಟಿಮನಿ, ಒಂದು ಸಾಕ್ಷ್ಯ ಹೇಳಿಕೆ ಅಂತ ಅರ್ಥ. ಆಗ ಈ ಶಬ್ದವನ್ನು ಕೂಡ ಅದನ್ನ ಆಗಮ ಅಂತ ಆ ಶಬ್ದದ ಹೇಳೋದು ಬೇಡ, ಶಬ್ದ ಪ್ರಮಾಣ ಅಂತ ಇಟ್ಕೊಳ್ಳೋ ಪ್ರಶ್ನೆ ಬಂದಾಗ ಎಲ್ಲ ನಾಸ್ತಿಕರು ಕೂಡ ಶಬ್ದವನ್ನು ಅಪ್ರಮಾಣ ಅಂತ ಎಲ್ಲಿ ಹೇಳ್ತಾರೆ? ಈಗ ನಾಸ್ತಿಕರಾದವರು ಕೂಡ ಅವರು ಒಂದು ಪೇಪರು, ಯಾವುದೋ ಪೇಪರ್ನಿಂದ ಒಂದು ಏನೋ ವಿಷಯ ವರದಿ ಬಂತು ಪೇಪರ್ನಲ್ಲಿ, ಅಥವಾ ಯಾವುದೋ ಒಂದು ನ್ಯೂಸ್ನಲ್ಲಿ ಏನೋ ಒಂದು ಸಂಗತಿ ಬಂತು, ಪರಸ್ಪರ ಯಾರೋ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ, ಈ ಎಲ್ಲ ಮಾತುಗಳನ್ನು ಅಪ್ರಮಾಣ ಅಂತ ಯಾರು ಹೇಳ್ತಾರೆ? ಪ್ರತ್ಯಕ್ಷ, ಅನುಮಾನ, ಆಗಮ, ಪ್ರತ್ಯಕ್ಷ, ಅನುಮಾನ, ಶಬ್ದ, ಈ ಮೂರನ್ನು ಕೂಡ ನಾಸ್ತಿಕರಾದವರು ಪ್ರಮಾಣ ಅಂತ ಒಪ್ಪೇ ಹೋಗ್ತಾರೆ. ಅದು ನೀವು ಯಾವ ನಾಸ್ತಿಕರನ್ನು ಖಂಡನೆ ಮಾಡ್ತಾ ಇದ್ದೀರಿ ಅಂತ ಹೀಗೆಲ್ಲ
ಪ್ರಶ್ನೆಗಳು ನಮಗೆ ಬರ್ತವೆ. ಅದಕ್ಕೆ ಉತ್ತರ ಹೀಗೆ: ನಾಸ್ತಿಕರು ಅಂದರೆ ಎಲ್ಲರೂ ಒಂದೇ ಥರದ ನಾಸ್ತಿಕರು ಇರೋದಿಲ್ಲ. ಈ ಷಡ್ದರ್ಶನಗಳನ್ನು ಏನು ಸಂಗ್ರಹ ಮಾಡಿದ್ದಾರೆ ಸಾಯಣಾಚಾರ್ಯರು, ಷಡ್ದರ್ಶನಗಳು ಅಂತ, ಅದರಲ್ಲಿ ಯಾವುದೋ ಒಂದು ನಾಸ್ತಿಕರಾದವರು ನಮಗೆ ಹೀಗೆ ಸಿಕ್ಕಿದ್ದಾರೆ. ನಾಸ್ತಿಕರಾದವರು ಪ್ರತ್ಯಕ್ಷವನ್ನು ಮಾತ್ರ ಒಪ್ಪಿ ಅನುಮಾನ ಮತ್ತು ಶಬ್ದ ಪ್ರಮಾಣಗಳನ್ನು ಒಪ್ಪದೆ ಹೋದರೆ ಅವರಿಗೊಂದು ಸ್ವರದ ನಿರಾಕರಣೆ. ಪ್ರತ್ಯಕ್ಷವನ್ನು ಅನುಮಾನವನ್ನು ಎರಡನ್ನೂ ಒಪ್ಪುವುದು, ಶಬ್ದ ಪ್ರಮಾಣವನ್ನು ಪ್ರಮಾಣ ಅಂತಲೇ ಒಪ್ಪದೇ ಇರುವಂಥ ನಾಸ್ತಿಕರು ಯಾರಾದರೂ ನಮಗೆ ಎದುರಾಳಿಗಳಾಗಿ ಬಂದರೆ ಅವ್ರ ಜೊತೆ ಮತ್ತೊಂದು ಥರದ ನಿರಾಕರಣೆ, ಮತ್ತೊಂದು ಥರದ ವಾದದ ಧಾಟಿ. ಪ್ರತ್ಯಕ್ಷ, ಅನುಮಾನ, ಶಬ್ದ ಮೂರು ಪ್ರಮಾಣಗಳನ್ನು ಒಪ್ಪಿದ್ದಾರೆ. ಆದರೆ ಆ ಶಬ್ದ ಪ್ರಮಾಣದಲ್ಲಿ ಯಾವುದೋ ವೇದವೋ ಬೈಬಲೋ ಕುರಾನೋ ಇಂಥ ಧರ್ಮಗ್ರಂಥಗಳನ್ನು ನಾವು ಒಪ್ಪೋದಿಲ್ಲ. ಉಳಿದೆಲ್ಲ ಲೌಕಿಕ ವಾಕ್ಯಗಳನ್ನೆಲ್ಲ ಪ್ರಮಾಣ ಅಂತ ನಾವು ಒಪ್ತೀವಿ. ಅದನ್ನು ಒಪ್ಪಿಲ್ಲ ಅಂತ ಯಾರು ಹೇಳಿದ್ದಾರೆ? ನಾಸ್ತಿಕರಲ್ಲಿಯೂ ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ನಾಸ್ತಿಕರಾಗಿದ್ದರೆ, ಮನೆಯ ಜನ ಎಲ್ಲ ನಾಸ್ತಿಕರಾಗಿದ್ದರೆ, ಅವರು ಕೂಡ ನಾಸ್ತಿಕರಾಗಿದ್ರೂ ಶಬ್ದ ಪ್ರಮಾಣವನ್ನು ಹೇರಳವಾಗಿ ಬಳಕೆ ಮಾಡೇ ಮಾಡ್ತಾರೆ. ಆದ್ದರಿಂದ ಶಬ್ದ ಪ್ರಮಾಣವನ್ನು ನಾವು ನಂಬೋದಿಲ್ಲ ಅಂತ ನಾವೆಲ್ಲಿ ಹೇಳಿದ್ದೀವಿ? ನಾವು ಹೇಳಿದ್ವಿ ಯಾವುದೋ ವೇದ ಪುರಾಣ ಮೊದಲಾದ ಧರ್ಮ ಗ್ರಂಥಗಳನ್ನು, ಅತೀಂದ್ರಿಯ ವಸ್ತುಗಳನ್ನು ಪ್ರತಿಪಾದನೆ ಮಾಡುವ ಗ್ರಂಥಗಳನ್ನು ಮಾತ್ರ ನಾವು ನಂಬೋದಿಲ್ಲ ಅಂತ ಹೇಳುವಂಥ ನಾಸ್ತಿಕರು ಕೂಡ ಇರಬಹುದು. ನಾಸ್ತಿಕರೆಲ್ಲ ಹೀಗೇ ಇರ್ತಾರೆ ಅಂತಿಲ್ಲ. ಮತ್ತು ಇನ್ನೊಂದು, ನಾಸ್ತಿಕರು ಅಂದರೆ ನ ಅಸ್ತಿ, ಇಲ್ಲ ಅಂತ ಹೇಳುವವರು, ಅತೀಂದ್ರಿಯವಾದ ಸಂಗತಿ ಇಲ್ಲ ಅಂತ ಹೇಳುವವರು, ಇಷ್ಟೇ ಅರ್ಥ. ಎಲ್ಲ ಪ್ರಮಾಣಗಳನ್ನು ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳುವಂಥ ನಾಸ್ತಿಕರು ವಿರಳ. ಆದರೆ ಇದ್ರು, ಅಂಥವ್ರನ್ನ ಕುರಿತು ಈಗಿಲ್ಲಿ ವಾದ ನಡೆದಿದೆ ಅಂತ ತಿಳ್ಕೋಬೇಕು. ಇನ್ನೊಂದು ವಾದವೂ ಇದೆ, ಈ ಅಜ್ಞೇಯತಾವಾದ ಅಂತ, ಇಗ್ನೋರಿಸ್ಟಿಕ್ಸ್ ಅಂತಂತಾರೆ ಅವ್ರನ್ನ. ಹಾಗೆ ನಂಗೆ ನೆನಪು. ಈ ದೇವರು, ಸ್ವರ್ಗ, ನರಕ ಮೊದಲಾದ ವಸ್ತುಗಳು, ಅತೀಂದ್ರಿಯ ವಸ್ತುಗಳು ಇವೆಯೋ ಇಲ್ವೋ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇದೆ ಅಂತಲೂ ನಾವು ಹೇಳೋದಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಹೀಗೆ ಕೆಲವರು ಅಜ್ಞೇಯತಾವಾದಿಗಳು ಇರ್ತಾರೆ. ಅಂತೂ ಆಸ್ತಿಕ್ಯವಾದವನ್ನು ಸಮರ್ಥನೆ ಮಾಡುವಂಥ ಒಬ್ಬ ಶಾಸ್ತ್ರಕಾರನಿಗೆ, ಅಥವಾ ಇನ್ನೊಬ್ಬರ ಜೊತೆ ವಾದ ಮಾಡದೆ ಹೋದರೂ ತಮ್ಮಲ್ಲಿ ವಿಮರ್ಶೆ ಮಾಡ್ತಾ ಕೂತ್ಕೊಂಡಿರುವಂಥ, ತನ್ನ ತತ್ವಜ್ಞಾನಕ್ಕಾಗಿ ಅಭ್ಯಾಸ ಮಾಡುವಂಥ ಒಬ್ಬ ಸಾಧಕನಿಗೆ, ಜಿಜ್ಞಾಸುವಿಗೆ, ಅವನ ಎದುರಿಗೆ ಈ ಎಲ್ಲ ಥರದ ನಾಸ್ತಿಕ್ಯವಾದಗಳು ಪ್ರಸ್ತುತನೇ. ನಾಸ್ತಿಕ್ಯವಾದಗಳು ಮತ್ತು ಅಜ್ಞೇಯತಾವಾದಗಳು ಅವು ಪ್ರಸ್ತುತವೇ. ಈ ಅಜ್ಞೇಯತಾವಾದದ ಬಗ್ಗೆನೂ ಕೂಡ ತತ್ವನಿರ್ಣಯದಲ್ಲಿ ಒಂದಿಷ್ಟು ವಿಮರ್ಶೆ ಬಂದಿದೆ. ತಥಾಚ ಏತತ್ ಸಂಶಯ ಪರಿಹಾರಾರ್ಥಮಪಿ ಕಿಂಚಿತ್ ವಾಕ್ಯಂ ಕಿಂಚಿತ್ ಪ್ರಮಾಣ ಅಂಗೀಕಾರ್ಯಂ ಅಂತ ಜಯತೀರ್ಥರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತುಂಬ ಆಳವಾದ ವಿಮರ್ಶೆ ನಡೆದಿದೆ. ಆದರೆ ಎಲ್ಲ ಆಚಾರ್ಯ ಹೇಳಿದ ಮಾತುಗಳಾಗಲಿ, ಜಯತೀರ್ಥರು ಹೇಳಿದ ಮಾತುಗಳಾಗಲಿ, ನಾವಿರುವ ಎಲ್ಲ ಹಂತಗಳಲ್ಲಿ ನಮಗೆ ಅವು ಬೆಳಕು ಕೊಡ್ತವೆ ಅಂತ ಹೇಳೋದು ಕಷ್ಟ. ಆಯಾ ಕಾಲಕ್ಕೆ ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ವ್ಯಕ್ತಿಗಳು ಅದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದಾಗ ಈ ಅತೀಂದ್ರಿಯ ಸಂಗತಿಗಳಿಗೆ ಅದು ಹಿಂದೆ ಶಾಸ್ತ್ರಕಾರ ಹೇಳಿದ ವಿಷಯಗಳನ್ನೇ ಮತ್ತೆ ಬೇರೆ ಬೇರೆ ಮಾತಿನಲ್ಲಿ ಹೇಳಬೇಕಾದ ಪ್ರಸಂಗ ಬರಬಹುದು. ಏನಿದ್ರೂ ಅಂತರಂಗದಲ್ಲಿ ಒಬ್ಬ ಆಸ್ತಿಕ ಆಗಿದ್ದು ಯಾವುದೋ ಕಾರಣದಿಂದ ನಾಸ್ತಿಕ್ಯವಾದವನ್ನು ಅವನು ತಾತ್ಕಾಲಿಕವಾಗಿ ಒಪ್ಕೊಂಡಿದ್ದಾಗ ಅವನಿಗೆ ನೀವು ಈ ಮೋಕ್ಷ ಧರ್ಮದ ಮಾತಾಗಲಿ, ಮತ್ತೆ ಯಾವುದೇ ಮಾತಾಗಲಿ, ತತ್ವನಿರ್ಣಯದ ಮಾತಾಗಲಿ, ಇದನ್ನೆಲ್ಲ ಅವನಿಗೆ ಹೇಳಿದರೆ ಕನ್ವಿನ್ಸ್ ಆದಿತ್ತು. ಅಂತರಂಗದಲ್ಲೇ ನಾಸ್ತಿಕ್ಯವನ್ನು ತುಂಬಿಕೊಂಡಿದ್ದವನಿಗೆ ಅವನಿಗೆ ಇಂಥ ನೀವು ಮೋಕ್ಷ ಧರ್ಮದ ಮಾತುಗಳು ಹೇಳಿದ್ರು ಕೂಡ ಉಪಯೋಗ ಇಲ್ಲ. ಯಾಕೆಂದರೆ ಮೋಕ್ಷ ಧರ್ಮದ ಮಾತು ಕೂಡ ಇದು ಒಂದು ಶಬ್ದ ಪ್ರಮಾಣವೇ. ನಾನು ಪ್ರತ್ಯಕ್ಷ ಒಂದನ್ನು ಬಿಟ್ಟರೆ ಅನುಮಾನ ಪ್ರಮಾಣ ಮತ್ತು ಶಬ್ದ ಪ್ರಮಾಣವನ್ನು ಒಪ್ಪುವುದೇ ಇಲ್ಲ. ಶಬ್ದ ಪ್ರಮಾಣ ಆದರೂ ಲೌಕಿಕ ಸಂಗತಿಗಳನ್ನು ಪ್ರತಿಪಾದನೆ ಮಾಡುವ ಶಬ್ದ ಪ್ರಮಾಣಗಳನ್ನು ಮಾತ್ರ ಒಪ್ತೀನಿ, ಅಲೌಕಿಕ ಸಂಗತಿಗಳನ್ನು ಪ್ರತಿಪಾದನೆ ಮಾಡುವ ಶಬ್ದ ಪ್ರಮಾಣವನ್ನು ಒಪ್ಪೋದೇ ಇಲ್ಲ ಅಂತ ಕೂತವನಿಗೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಜಯತೀರ್ಥರು ಅಲ್ಲೊಂದು ಮಾತು ಹೇಳಿದ್ದಾರೆ, ಅದು ನನ್ನ ಮನಸ್ಸಿನಲ್ಲಿ ಯಾವತ್ತೂ ಉಳಿದಿದೆ. ನೋಡಿ, ಧರ್ಮಾದಿಗಳು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅತೀಂದ್ರಿಯವಾದ ಸಂಗತಿಗಳನ್ನು ನಾನು ಸಾರಾಸಗಟ್ಟಾಗಿ ನಿರಾಕರಣೆ ಮಾಡ್ತಿಲ್ಲ. ಮಯಾಪಿ ಸಂಶಯವ ಉದ್ಭಾವ್ಯತೆ ಅಂತ ಅಲ್ಲೊಂದು ಮಾತಿದ್ದಂಗಿದೆ ಪೂರ್ವ ಪಕ್ಷದವ್ರದ್ದು. ಹಾಗೆ ಆವಾಗ ಜಯತೀರ್ಥ ಹೇಳ್ತಾರೆ, ತಥಾಚೇತತ್ ಸಂಶಯ ಪರಿಹಾರಾರ್ಥಮಪಿ. ಆಯಿತು, ನೀವು ಸಂಶಯ ಇದೆಯಲ್ಲ, ಸಂಶಯ ಪರಿಹಾರಕ್ಕಾಗಿ ಆದರೂ ಕಿಮಪಿ ಅತೀಂದ್ರಿಯ ಸಾಧಕಂ ವಾಕ್ಯಂ ಅಂಗೀಕರಣೀಯಂ. ಸಂಶಯ ಪರಿಹಾರಕ್ಕಾಗಿ ಆದರೂ ಒಂದು ಅತೀಂದ್ರಿಯವನ್ನು ಪ್ರತಿಪಾದನೆ ಮಾಡುವ ವಾಕ್ಯವನ್ನು ಒಪ್ಪಬೇಕಲ್ವಾ ಅಂತ ಅಲ್ಲೊಂದು ಮಾತಿದೆ. ಆದ್ದರಿಂದ ಲೌಕಿಕ ಸಂಗತಿಗಳನ್ನು ಪ್ರತಿಪಾದನೆ ಮಾಡುವ ಶಬ್ದ ಪ್ರಮಾಣಗಳು, ಹಾಗೇನೆ ಅಲೌಕಿಕ ಸಂಗತಿಗಳನ್ನು ಅತೀಂದ್ರಿಯವನ್ನು ಪ್ರತಿಪಾದನೆ ಮಾಡುವ ಶಬ್ದ ಪ್ರಮಾಣಗಳು, ಅವುಗಳ ಬಗ್ಗೆನೂ ಕೂಡ ನೀವು
ಓಪನ್ ಮೈಂಡೆಡ್ ಆಗಿರಬೇಕು. ಅದು ಇಲ್ಲೇ ಇಲ್ಲ ಅಂತ ಸರಾಸಗಟಾಗಿ ನಿರಾಕರಣೆ ಮಾಡಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು. ಅದನ್ನೇ ನಮ್ಮ ಕಾಲದಲ್ಲಿದ್ದವರು ಒಬ್ರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ದೇವರೇ ಇಲ್ಲ ಅಂತ ಹೇಳ್ತಿದ್ರು. ಇನ್ನೊಬ್ರು ಹೆಚ್ಚು ನರಸಿಂಹಯ್ಯ. ನಮ್ಗೆ ಸಮೀಪದಲ್ಲಿದ್ದವ್ರು ಪರಿಚಯ, ನಿಮ್ಮಲ್ಲಿಯೂ ಅನೇಕ ಜನರಿಗೆ ಪರಿಚಯ ಇದ್ದವ್ರ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಎಚ್ ನರಸಿಂಹಯ್ಯ ದೇವರು ಇದ್ದಾನೋ ಇಲ್ಲೋ ಈ ಥರ ಪ್ರಶ್ನೆ ಬಂದಾಗ ನಾನು ಅದ್ರ ಬಗ್ಗೆ ಏನೂ ಖಚಿತವಾಗಿ ಹೇಳೋದಿಲ್ಲ. ಬಹಳ ಆಳವಾದ ಚಿಂತನೆ, ವಿಮರ್ಶೆ, ಏಕಾಗ್ರತೆಯಿಂದ ಕೂಡಿದಂತಹ ಅಧ್ಯಯನ, ಅಂಥದಕ್ಕೆ ಅಂಥ ವಿಷಯಗಳು ತಿಳಿಯಬಹುದು. ಇಲ್ಲ ಅಂತ ನಾನು ಹೇಳೋದಿಲ್ಲ ಅಂತ ಅವ್ರು ಓಪನ್ ಮೈಂಡೆಡ್ ಆಗಿದ್ರು. ಹಾಗೆ ತೆರೆದ ಮನ ಅಂತ ಪುಸ್ತಕ ಬರೆದ್ರು, ನಿಮ್ಗೆಲ್ಲ ಗೊತ್ತಿದೆ. ಇನ್ನು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿಯನ್ನು ದೇವರೇ ಇಲ್ಲ ಅಂತ ವಾದ ಮಾಡ್ತಿದ್ರು. ಹಿಂದೆ ನಾವು ಇದ್ರ ಬಗ್ಗೆ ಕೆಲವು ಕಡೆ ಚರ್ಚೆ ಮಾಡಿದ್ದೀವಿ. ಈಗ ಮತ್ತೆ ಅದನ್ನು ಹೇಳಬೇಕು ಅಂತ ಹೇಳಿದೆ. ಆದ್ದರಿಂದ ಇಲ್ಲಿ ಯಾವುದೇ ನೀವು ಮೋಕ್ಷ ಧರ್ಮ ಆಗಲಿ ಮತ್ತೆ ಯಾವುದನ್ನೇ ಎಂಥ ಮಹನೀಯನ ಮಾತುಗಳನ್ನೇ ನೀವು ತಂದಿಟ್ರು ಅವನಿಗೆ ನೀವು ಈ ಎಲ್ಲ ಮಾತುಗಳಿಂದ ಕನ್ವಿನ್ಸ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮಹಾಭಾರತ ಒಂದ್ ಕಡೆ ಹೇಳಿದೆ, ಸೇಂದ್ರಾನ್ ಗರ್ಹಯತೆ ದೇವಾನ್ ಆತ್ಮಾನಂನ ಕಥಂಚನ ನಚಾಸ್ಯ ಸರ್ವಶಾಸ್ತ್ರಾಣಿ ಪ್ರಭವಂತಿ ನಿಬರ್ಹಣೆ ಅಂತ. ಇಂದ್ರಾದಿ ದೇವತೆಗಳನ್ನು ಕೂಡ ನಿರಾಕರಣೆ ಮಾಡ್ತಾನೆ, ಅವರನ್ನು ತೆಗಳುತ್ತಾನೆ ಬೇಕಾದ್ರೆ. ಆತ್ಮಾನಂನ ಕಥಂಚನ, ಆದ್ರೆ ತನ್ನ ದೋಷಗಳು ಮಾತ್ರ ತನಗೆ ಗೊತ್ತಾಗೋದಿಲ್ಲ. ನಚಾಸ್ಯ ಸರ್ವಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳನ್ನು ಅವನಿಗೆ ನೀವು ಬೋಧನೆ ಮಾಡಿದ್ರು ಅವನಿಗೇನು ಬುದ್ಧಿ ಬರೋದಿಲ್ಲ. ಇದು ಒಂದ್ ವೇಳೆ ನಾಸ್ತಿಕನಿಗೆ ಸಂಬಂಧಪಡ್ತದಂತಿಲ್ಲ ಈ ಮಾತು, ನಾಸ್ತಿಕನಿಗೂ ಸಂಬಂಧಪಡ್ತದೆ. ಆಸ್ತಿಕನೇ ಆದರೂ ಕೂಡ ಸಂದರ್ಭ ಬಂದ್ರೆ ಯಾರನ್ನಾದ್ರೂ ಬೈತಾನೆ. ಯಾವ ಶಾಸ್ತ್ರದ ಮಾತು ಹೇಳಿದ್ರು ಅವನಿಗೇನು ಸಮಾಧಾನನೂ ಆಗೋದಿಲ್ಲ ಅಂತ ಹೀಗಾದ್ರದ್ದೊಂದು ಅಭಿಪ್ರಾಯ ಇದೆ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಷ್ಟೆ. ಆದ್ರಿಂದ ಪ್ರತ್ಯಕ್ಷೇತರಸ್ಯ ಅಪ್ರಾಮಾಣ್ಯಾತ್, ಪ್ರತ್ಯಕ್ಷಕ್ಕಿಂತ ಭಿನ್ನವಾದ ಅನುಮಾನ ಮತ್ತು ಶಬ್ದಗಳು ಅಪ್ರಮಾಣ ಅಂತ ಹೇಳುವ ನಾಸ್ತಿಕರ ಒಂದು ಗುಂಪು, ಅವರಿಗೆ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ಇದು ಭಾಷ್ಯ ದೀಪಿಕಾದ ವಾಕ್ಯ. ಶಾಸ್ತ್ರದಿಂದ ಭಗವಂತನ ಹೇಗೆ ಪ್ರತಿಪಾದನೆ ಮಾಡೋದು? ಇತಿ ನಾಸ್ತಿಕ್ಯವಾದ ಮೋಕ್ಷ ಧರ್ಮ ವಚನೇನ ನಿರಾಚಷ್ಟೆ. ಮೋಕ್ಷ ಧರ್ಮ ವಚನದಿಂದ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ರೇತಸ್ಸು ಇತ್ಯಾದಿ ಶಬ್ದಗಳಿದೆಯಲ್ಲ, ಈ ಎಲ್ಲ ರೇತಃ, ಧಾತು, ವಟಕಣಿಕ ಎಲ್ಲ ಪ್ರಥಮ ವಿಭಕ್ತಿಯಲ್ಲಿವೆ. ಅವೆಲ್ಲವನ್ನೂ ಕೂಡ ಪ್ರಮಾಣಂ ಇತಿ ನಿಶ್ಚಯ ಅಂತ ಅಲ್ಲಿಗೆ ಮುಂದೆ ಪ್ರಮಾಣಂ ಎಂಬುದರಿಂದ ಅದಕ್ಕೆ ಅನ್ವಯ ಮಾಡ್ಕೋಬೇಕು. ಅದು ಹೇಗೆ ಅಂತ ಮುಂದೆ ಅವರೇ ತೋರಿಸ್ತಾರೆ. ಅತ್ರ ಅರ್ಥೆ ಇತಿ ಶೇಷ. ನಾವು ಹೇಳಿದ ಈ ಶಾಸ್ತ್ರೀಯ ವಿಷಯಗಳಲ್ಲಿ ಇವೆಲ್ಲವೂ ಪ್ರಮಾಣವಾಗಿವೆ. ರೇತಸ್ ಒಂದು ಪ್ರಮಾಣ, ಧಾತು ಒಂದು ಪ್ರಮಾಣ, ವಟಕಣಿಕ ಒಂದು ಪ್ರಮಾಣ ಅಂತ ಹೀಗೆಲ್ಲ ಅದರ ಅಭಿಪ್ರಾಯ. ತಥಾಚ ರೇತೋ ಧಾತ್ವಾದಿ ಅತ್ರಾರ್ಥೆ ಅತೀಂದ್ರಿಯಾರ್ಥಸತ್ವೇ. ಈ ಯಾಕೆ ಭಾಷ್ಯ ದೀಪಿಕಾ ಅವನು ಈಗ ಮೊದಲೇ ಹೇಳ್ತಾ ಇದ್ದೀನಿ, ಹಿಂದೆ ಹೊರೆಗೆ ಹೇಳ್ತಾ ಇದ್ದೆ, ಈಗ ಮೊದಲೇ ಹೇಳಲಿಕ್ಕೆ ಇದು ಕಾರಣ. ಸ್ಪಷ್ಟವಾಗಿ ವಾಕ್ಯದ ಜೋಡಣೆ ತೋರಿಸ್ತಾರವರು. ರೇತೋ, ಧಾತು, ವಟಕಣಿಕ, ಘೃತ, ಧೂಮಾದಿವಾಸನ ಮೊದಲಾದದ್ದು, ಇದು ಪ್ರಥಮ ವ್ಯಕ್ತಿ ಏಕವಚನ. ಇದು ಅತ್ರಾರ್ಥೆ ನಾವೇನು ಶೇಷ ಇಟ್ಕೊಂಡಿದ್ದೀವಲ್ಲ, ಅತೀಂದ್ರಿಯ ವಿಷಯಗಳ ಅಸ್ತಿತ್ವದಲ್ಲಿ ಮತ್ತು ಅನುಮಾನ ಮತ್ತು ಶಬ್ದಗಳ ಪ್ರಮಾಣತ್ವದ ವಿಷಯದಲ್ಲಿಯೂ ಕೂಡ ಪ್ರಮಾಣಂ ಪ್ರಮಾಪಕಂ ಭವತಿ, ನಮಗಿದು ಸೂಚಕವಾಗಿದೆ, ಇದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತದೆ ಅಂತ ಅದರ ಅರ್ಥ. ಅಲ್ಲಿ ಭಾಷ್ಯಕಾರಿಯ ದ್ವಿತೀಯ ಇತಿ ಶಬ್ದಸ್ಯ ಅಂತಿದೆ. ಅದು ಎಲ್ಲಿ ಇತಿ ಶಬ್ದ ನನಗೆ ಹುಡುಕಿದ್ರೆ ಸಿಗಲಿಲ್ಲ. ನಾನು ಕೆಲವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅನೇಕ ಥರದ ಪಾಠಾಂತರಗಳು ಎಲ್ಲ ಇರ್ತಿರ್ತವೆ ಮೂಲ ಭಾಷ್ಯದಲ್ಲೇ, ಹಾಗೆ ಭಾಷ್ಯ ದೀಪಿಕಾದಲ್ಲೇ. ಅದರಿಂದ ಅತ್ರ ಭಾಷ್ಯಕಾರಿಯ ದ್ವಿತೀಯ ಇತಿ ಶಬ್ದಸ್ಯ ಅನ್ನೋದ್ರ ಬಗ್ಗೆ ನಾನು ವಿಚಾರ ಮಾಡೋದು ಬಿಟ್ಟಿದ್ದೇನೆ. ನಾಸ್ತಿಕ್ಯವಾದ ವಿದ್ಯತೆ. ನಾಸ್ತಿಕ್ಯವಾದ ಅನ್ನೋ ಶಬ್ದಕ್ಕೆ ಅರ್ಥ ನೋಡಿ, ಶಬ್ದಗಳ ಬಗ್ಗೆ ತುಂಬ ಮುತುವರ್ಜಿ ವಹಿಸ್ತಾರೆ ಭಾಷ್ಯ ದೀಪಿಕಾಚಾರ್ಯರು ಅನ್ನಿಸ್ತು ನನಗೆ. ನಾಸ್ತಿಕಾಹ ಏವ ನಾಸ್ತಿಕ್ಯಂ. ನೋಡಿ, ನಾಸ್ತಿಕರು ಅಂದರೆ ವ್ಯಕ್ತಿಗಳು, ಅವರನ್ನೇ ನಾಸ್ತಿಕ್ಯ ಎಂಬ ಶಬ್ದದಿಂದ ಹೇಳಿದ್ದಾರೆ. ಕೆಲವು ಸರಿ ಎಲ್ಲ ನಾಸ್ತಿಕರ ಸಮೂಹವನ್ನು ಸೇರಿಸಿ ಒಂದು ಶಬ್ದದಿಂದ, ಅದು ನಪುಂಸಕಲಿಂಗ ಆಗುವಂಥ ಶಬ್ದದಿಂದ ಹೇಳಿಬಿಡ್ತಾರೆ. ಜನರ ಗುಂಪು, ಜನ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಿರ್ತಾರೆ. ಅದೇ ಥರ ಇದೊಂದು ನಾಸ್ತಿಕ್ಯಂ ಅಥವಾ ನಾಸ್ತಿಕ್ಯ ಸಮುದಾಯೋವ, ಅದನ್ನೇ ನಾನು ಹೇಳಿದ್ದು. ನಾಸ್ತಿಕರನ್ನೇ ನಾಸ್ತಿಕ್ಯ ಎಂಬ ಶಬ್ದದಿಂದ ಹೇಳಿರೋದು. ನಾಸ್ತಿಕ್ಯ ಸಮುದಾಯೋವ ನಾಸ್ತಿಕ ಸಮುದಾಯ, ನಾಸ್ತಿಕರ ಸಮುದಾಯವನ್ನೇ ನಾಸ್ತಿಕ ಎಂಬ ಶಬ್ದದಿಂದ ಹೇಳಿದ್ದಾರೆ. ನಾಸ್ತಿ ಪರಲೋಕ ನಾ ಧರ್ಮೋ ನಾಸ್ತಿ ಅಧರ್ಮೋ ನಾಸ್ತಿ ಇತಿ ಧಿಯಾ ವಾದ ಇತ್ಯರ್ಥ. ಈ
ಪರಲೋಕ ಅಂತನ್ನುವುದೇ ಇಲ್ಲ, ಧರ್ಮವೇ ಇಲ್ಲ, ಅಧರ್ಮವೇ ಇಲ್ಲ, ಭಗವಂತನೇ ಇಲ್ಲ ಅಂತ ಹೀಗೆಲ್ಲ ಮಾತನಾಡುವುದಕ್ಕೇ ನಾಸ್ತಿಕ್ಯವಾದ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಇಲ್ಲಿ ನಾಸ್ತಿಕ್ಯರ ವಾದ ಅಂತ ಅರ್ಥ. ಆ ಬುದ್ಧಿಯಿಂದ, ಆ ನಾಸ್ತಿಕ್ಯ ಅಂದರೆ ಆ ವ್ಯಕ್ತಿಗಳನ್ನು ಹೇಳುವುದರಿಂದ ನಾಸ್ತಿಕ್ಯಾನಾಂ ವಾದ ಅಂತ ಹೀಗೆ ಅರ್ಥ ಆಗ್ತದೆ. ಆದರೆ ಭಾಷ್ಯದೀಪಿಕಾಚಾರ್ಯ ಹೇಳಿದಂತೆ ಇದೇ ರೀತಿಯಾಗಿ ಅರ್ಥ ಮಾಡಬೇಕಂತೇನಿಲ್ಲ. ಅವರೇ ಒಂದು ಅರ್ಥವನ್ನು ಮುಂದೆ ಸೂಚನೆ ಮಾಡಿಕೊಟ್ಟಿದ್ದಾರೆ. ನ್ಯಾಯದೀಪಿಕೆ ಹೋಗ್ತ ರೀತ್ಯ ಪ್ರಾಯ ನ್ಯಾಯದೀಪಿಕಾ ಅಂದರೆ ಗೀತಾ ತಾತ್ಪರ್ಯಕ್ಕೆ ಜಯತೀರ್ಥರ ಟಿಪ್ಪಣಿ ಇದ್ದಿರಬೇಕು. ಆಸ್ತಿಕ್ಯಂ ಧರ್ಮವಾದ ಧರ್ಮಾದಾವು ಅಸ್ತ್ಯನೇನ ಇತಿ ಮಮ ಪ್ರಯೋಜನವಿತಿ ಭಾವೋ ಬುದ್ಧಿ. ಮೊದಲು ಆಸ್ತಿಕ್ಯ ಅಂದರೆ ಏನಂತ ಹೇಳ್ತಾರೆ. ಆಸ್ತಿಕ್ಯ ಈಸ್ ಈಕ್ವಲ್ ಟು ಧರ್ಮಾದಿಗಳ ಬಗ್ಗೆ ಒಂದು ಶ್ರದ್ಧಾ. ಏನು ಹೇಗೆ ಶ್ರದ್ಧಾ ಅಂತಂದರೆ ಅಸ್ತಿ ಅನೇನ ಪ್ರಯೋಜನಂ, ಈ ಧರ್ಮಾದಿಗಳನ್ನು ಆಚರಿಸಿದರೆ, ಇವುಗಳನ್ನ ನಂಬಿದರೆ ನನಗೊಂದು ಪ್ರಯೋಜನ ಇದೆ ಅನ್ನುವಂಥ ಒಂದು ಶ್ರದ್ಧಾ. ಆ ಭಾವನೆ ಅದನ್ನೇ ಬುದ್ಧಿ ಅಂತ, ಆ ಭಾವ ಅನ್ನೋದನ್ನೇ ಬುದ್ಧಿ ಅಂತ ಹೇಳಿರೋದು. ತತ್ಪೂರ್ವಕೋ ವಾದ, ಅಂಥ ಬುದ್ಧಿಯನ್ನು ಇಟ್ಕೊಂಡು ಮಾತನಾಡಿದರೆ ಅದೇ ಆಸ್ತಿಕ್ಯವಾದ. ತದನ್ಯ ಧರ್ಮಾದಿಗಳನ್ನು, ಧರ್ಮ ಅತೀಂದ್ರಿಯ ಸಂಗತಿಗಳು, ಸ್ವರ್ಗ ನರಕ ದೇವರು ಮೊದಲಾದವುಗಳನ್ನು ನಂಬದೇ ಹೋದರೂ ನನಗೇನು ನುಕ್ಸಾನಿಲ್ಲ, ನಂಬಿದರೆ ಹಾನಿಯೇ ಇದೆ ಅಂತ ವಾದ ಮಾಡುವುದೇ ಅದು ನಾಸ್ತಿಕ್ಯವಾದ. ಹಾಗಾಗಿ ನಾಸ್ತಿಕಾನಾಂ ಭಾವ ನಾಸ್ತಿಕ್ಯಂ ಅಂತಲೂ ತಿಳ್ಕೋಬೋದು ನಾವು. ನಾಸ್ತಿಕರೇ ನಾಸ್ತಿಕ್ಯ ಅಂತಲೇ ಏನು ಅರ್ಥ ಮಾಡಬೇಕಾಗಿಲ್ಲ. ನಾಸ್ತಿಕಾನಾಂ ಭಾವ ನಾಸ್ತಿಕ್ಯಂ, ಆಸ್ತಿಕಾನಾಂ ಭಾವ ಆಸ್ತಿಕ್ಯಂ, ಈ ಥರ. ಪುರುಷಸ್ಯ ಭಾವ ಪುರುಷತ್ವಂ ಹೇಗೋ ಹಾಗೆ ನಾಸ್ತಿಕಾನಾಂ ಭಾವ ನಾಸ್ತಿಕ್ಯಂ, ನಾಸ್ತಿಕ ವ್ಯಕ್ತಿಗಳ ಅಭಿಪ್ರಾಯ ಅಂತ ಅರ್ಥ ಭಾವ ಅಂದರೆ. ಹಾಗಾಗಿ ನಾಸ್ತಿಕ್ಯ ಎಂಬ ಶಬ್ದಕ್ಕೆ ಅಭಿಪ್ರಾಯ ಅಂತ ಅರ್ಥ ಆಗ್ತದೆ. ನಾಸ್ತಿಕ್ಯವಾದ ಅಂದರೆ ಆ ಅಭಿಪ್ರಾಯ ಪೂರ್ವಕವಾಗಿ ವಾದ ಮಂಡಿಸುವುದು ಅಂತ ಇಷ್ಟ ಅರ್ಥ ಆಗ್ತದೆ. ರೇತೋ ಧಾತುರು ಹೊಟ್ಟೆ ಕಣಿಕ ಇತ್ಯಾದಿ ಶಬ್ದಗಳಿಂದ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನು ಸತ್ತರ್ಕ ದೀಪಾವಳಿ ಮತ್ತು ಭಾಷ್ಯ ದೀಪಿಕಾ ಇದಕ್ಕನುಸಾರವಾಗಿ ಮುಂದೆ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.